2,000 ಕೊಡ್ತಾ ಇದ್ದಾರೆ. 2,000ಕ್ಕಿಂತ ನಮ್ದು 10,000 ನಮ್ದು ಎಕ್ಸ್ಟ್ರಾ ಹೋಗ್ತಾ ಇದೆ. 2,000ರಿಂದ ಏನೂ ಆಗಲ್ಲ, ನಮ್ದು ಇನ್ನೂ ಜಾಸ್ತಿನೇ ಇದು ಖರ್ಚಾಗ್ತಾ ಇದೆ. ಬಸ್ ಕೊಟ್ಬಿಟ್ರೆ ಬಸ್ 3 ಹೊತ್ತು ಓಡಾಡ್ತಿದ್ದೀವಿ. ಬಸ್ಸಲ್ಲಿ ಊಟ 3 ಹೊತ್ತು ತಿಂತೀವಿ, ಬಸ್ ಏನು 3 ಹೊತ್ತು ಓಡಾಡಲ್ವಲ್ಲ ಬಸ್ಸಲ್ಲಿ. ಇಲ್ಲ, ಏನು ಉದ್ಧಾರ ಮಾಡಿಲ್ಲ. ಎಷ್ಟು ಅವ್ರು ಸರ್ಕಾರ ಇರೋರ್ಗೆ ಮಾಡ್ತಾರೆ, ಅದು ಯಾವಾಗ ಬರ್ತಾ ಇದೆ, ಯಾವಾಗೋ ಒಂದೊಂದು ಟೈಮ್ ಆಗ್ತಾ ಇದ್ದಾರೆ. ಏನು ತಿಂಗಳು ಕರೆಕ್ಟಾಗಿ ಆಗ್ತಾ ಇದ್ದಾರಾ? ಏನು ಆ ಥರ ಏನು ಬರ್ತಾ ಇಲ್ಲ. ಅದೇ ಕುಮಾರಸ್ವಾಮಿ ಅವರು ಇದ್ದರೆ ನಮ್ಗೆಲ್ಲದಕ್ಕೂ ಒಂದು ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುತ್ತೆ, ಒಳ್ಳೆ ಉದ್ಧಾರ ಆಗ್ತೀವಿ. ಇದು ಮಕ್ಕಳದು ಫ್ರೀ ಸೀಟು ಅದು ಕೊಟ್ಟಿದ್ರು, RTI ಕೊಟ್ಟಿದ್ರು. ಈ ಸರ್ಕಾರ ಬಂದಮೇಲೆ ಅದು ಹೋಯ್ತು. ಮಕ್ಕಳಿಗೆ 10ನೇ ಕ್ಲಾಸ್ವರೆಗೂ ಅದು ಫ್ರೀ ಇತ್ತು, ಅದೂ ಇವಾಗ ಹೊರಟೋಯ್ತು. ಅವ್ರು ಹೋದ್ಮೇಲೆ ಅವ್ರು ಸರ್ಕಾರ ಇದ್ದಾಗ ಅದೆಲ್ಲ ಫ್ರೀ ಕೊಟ್ಟಿದ್ರು, ಇವಾಗ ಅದೂ ಹೊರಟೋಯ್ತು. ಇವಾಗ ನಾವು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಮಕ್ಕಳನ್ನ ಓದಿಸ್ಬೇಕು ನಾವು. ಕುಮಾರಸ್ವಾಮಿ ಇದ್ದಾಗ ಅದನ್ನ ಫ್ರೀಯಾಗಿ ಬಿಟ್ಟಿದ್ರು, ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ. ಎಷ್ಟೋ ಜನ ಮಕ್ಕಳು ಓದಿ ಮುಂದಕ್ಕೆ ಒಳ್ಳೆಯವರಾಗಿದ್ದಾರೆ, ಚೆನ್ನಾಗಿದೆ. ಹೌದು, ಕೊಡ್ತಾ ಇದ್ದಾರೆ. ಅದೇ ಸರ್, 2,000 ರೂಪಾಯಿ ಕೊಟ್ಬಿಟ್ಟು 10,000 ಕಿತ್ಕೊತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವ್ರು ಬರಬೇಕು, ಬಡವ್ರಿಗೆ ಒಳ್ಳೇದಾಗಬೇಕು, ರೈತರಿಗೆ ಒಳ್ಳೇದಾಗಬೇಕು. ಅದೇ ಇವಾಗ ತುಂಬ ಸಾಲ ಮಾಡಿಕ್ಕಿದ್ದಾರೆ ಕಾಂಗ್ರೆಸ್ ಅವರು. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವ್ರು ಬಂದ್ಬಿಟ್ಟು ಅದನ್ನ ಎಲ್ಲ ತೀರಿಸೋ ಧೈರ್ಯ ಇದೆ ಅವರಿಗೆ. ಎಲ್ಲ ಸಾಲ್ವ್ ಮಾಡ್ತಾರೆ ಅವರು. ಆಮೇಲೆ ನೋಡಿ, ಮಕ್ಕಳೆಲ್ಲ ಗಾಂಜಾ, ಡ್ರಗ್ಸು ಅದು ಇದು ತೊಗೊಂಡು ಎಲ್ಲ ಹಾಳಾಕಿ ಬರ್ಬಾದಾಗ್ತಾ ಇದ್ದಾರೆ. ಅದನ್ನೆಲ್ಲ ಬಂದು ಕುಮಾರಸ್ವಾಮಿ ಅವರು ನಿಲ್ಲಿಸ್ತಾರೆ, ಎಲ್ಲ ಮಾಡ್ತಾರೆ ಅನ್ನೋದು ನಮ್ಗೆ ಭರವಸೆ ಇದೆ. ಎಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗುತ್ತೆ. ಆ ಗ್ಯಾರಂಟಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋದರೆ ನಗುಪಾಟ್ಲು, ಅದರ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ಗ್ಯಾರಂಟಿ ಒಂದು ಭಾಗ, ಅದರ ಜೊತೆಗೆ ಶಾಶ್ವತವಾದಂಥ ಕಾರ್ಯಕ್ರಮಗಳು. ಈ ನಾಡಿನ ಪ್ರತಿ ಬಡ ಕುಟುಂಬಗಳಲ್ಲಿರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯಕ್ಕೆ ಏನು ಕಾರ್ಯಕ್ರಮ ಕೊಡಬೇಕು, ರೈತನಿಗೆ ಏನು ಕೊಡಬೇಕು. ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿ, ಇವತ್ತು ಯಾವೊಂದು ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಈ ಒಂದು ನಗರದ ಜನತೆಯ ಹಣ ಯಾವ ರೀತಿ ಇವತ್ತು ಸದುಪಯೋಗ ಪಡಿಸ್ಕೋಬೇಕು, ಇದೆಲ್ಲವನ್ನು ತರಲಿಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರು ಸಿದ್ಧವಾಗಿ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ. ನಿಮ್ಮ ರಕ್ಷಣೆ, ನಿಮ್ಮ ಸ್ಥಾನಮಾನಗಳನ್ನು ಉಳಿಸ್ತಕ್ಕಂಥದ್ದಕ್ಕೆ ನಾನು ತಯಾರಾಗಿದ್ದೇನೆ. ಇದು ರೈಟ್ ನ್ಯೂಸ್.